ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಸೊ ಟಿ ಡಿಸ್ಟ್ರಿಬ್ಯೂಷನ್ಸ್ ಇನ್ ಫಾರ್ಮುಲಾ ಏನು? ಸಿಂಪಲ್, ಎಕ್ಸ್ ಬಾರ್ ಮೈನಸ್ ಮ್ಯೂ ಹೋಲ್ ಡಿವೈಡೆಡ್ ಬೈ ಎಸ್ ಇಂಟು ರೂಟ್ ಎನ್. ಸೊ ಇದನ್ನ ಕಂಡುಹಿಡ್ಕೊಂಡ್ರೆ ಆಯ್ತು, ಸರಿನಾ? ಎಕ್ಸ್ ಬಾರ್ ಮೈನಸ್ ಮ್ಯೂ ಹೋಲ್ ಡಿವೈಡೆಡ್ ಬೈ ಎಸ್ ಇಂಟು ರೂಟ್ ಎನ್. ಸೊ ಇವಾಗ ಕ್ವಶನ್ ಏನ್ ಹೇಳ್ತಾ ಇರೋದು, ಎ ಸರ್ಟೈನ್ ಸ್ಟಿಮ್ಯುಲಸ್ ಅಡ್ಮಿನಿಸ್ಟರ್ಡ್ ಟು ಈಚ್ ಆಫ್ 12 ಪೇಷಂಟ್ಸ್. 12 ಪೇಷಂಟ್ ಇದ್ದಾರೆ, ಅವರುಗಳಿಗೆ ಇಂಜೆಕ್ಟ್ ಮಾಡಿದ್ದಾರೆ ಒಂದು ಸ್ಟಿಮ್ಯುಲಸ್ ಅನ್ನ. ಪೇಷಂಟ್ ರಿಸಲ್ಟೆಡ್ ಇನ್ ಫಾಲೋಯಿಂಗ್ ಚೇಂಜಸ್ ಇನ್ ದ BP ಅಂತ ಅಂದ್ರೆ ಬ್ಲಡ್ ಪ್ರೆಷರ್ ಚೇಂಜ್ ಆಗ್ತಾ ಇದೆ. ಯಾವ ರೀತಿ? 5, 2, 8, -1, 3, 0. 0 ಇದ್ರೆ ಓಕೆ, ನಾರ್ಮಲ್ ಅಂತ, ಏನು ಚೇಂಜಸ್ ಆಗಿಲ್ಲ ಅಂತ. 6, -2, 1, 5, 0 ಮತ್ತೆ 4. ಸೊ ಈಗ ಅವ್ರೇನ್ ಕೇಳ್ತಾ ಇದಾರೆ, ಕ್ಯಾನ್ ಇಟ್ ಬಿ ಕನ್ಕ್ಲೂಡೆಡ್ ದಟ್ ದ ಸ್ಟಿಮ್ಯುಲಸ್ ವಿಲ್ ಇನ್ಕ್ರೀಸ್ ದ BP? ಅಂದ್ರೆ ನಾವು ಕೊಟ್ಟಿರುವಂತ ಸ್ಟಿಮ್ಯುಲಸ್ ಇಂದ BP ಇನ್ಕ್ರೀಸ್ ಆಗ್ತಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಗಿವನ್ T ಆಫ್ 0.05 ಅಂತ ಅಂದ್ರೆ ವೆರಿ ಸಿಂಪಲ್. ನೋಡಿ ಇಲ್ಲಿ ಅವ್ರು ಕೇಳ್ತಾ ಇರೋದು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ. 5% ಅಂತ ಅಂದ್ರೆ ಏನು? 5 ಡಿವೈಡೆಡ್ ಬೈ 100. 5% ಪರ್ ಅಂತ ಅಂದ್ರೆ ಡಿವೈಡ್ ಬೈ ಸೆಂಟ್ ಅಂತ ಅಂದ್ರೆ 100. ಸೊ 5% ಅಂತ ಅಂದ್ರೆ 5/100. ಸೊ whose value will be equal to 0.05 ಅಲ್ವಾ? 5 ಡಿವೈಡೆಡ್ ಬೈ 100 ಅಂದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಗೊತ್ತಾಗುತ್ತೆ. ಸೊ ಅದ್ರದ್ದು ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ವ್ಯಾಲ್ಯೂ ಡಿಫರ್ ಆಗ್ತಾ ಇರುತ್ತಲ್ಲ, ಏನಕ್ಕೆ? ಸಿಂಪಲ್ ನೋಡಿ, ಇಲ್ಲಿ ಅವ್ರು ಎಷ್ಟು ಜನ ತಗೊಂಡಿರೋದು? 12 ಜನ ತಗೊಂಡಿದ್ದಾರೆ. ಹಾಗಾದ್ರೆ 12 ಜನ ಇದ್ದಾರೆ ಅಂತಂದ್ರೆ ಡಿಗ್ರಿ ಆಫ್ ಫ್ರೀಡಮ್ ಏನಾಗುತ್ತೆ ನಮ್ಗೆ? 12 - 1 ಅಂತ ಅಂದ್ರೆ 11. n-1 ಇರುತ್ತೆ. ಒಂದೊಂದ್ಸಲಿ 10 ಸ್ಯಾಂಪಲ್ಸ್ ಅನ್ನ ತಗೊಂಡಿರ್ತಾರೆ, 10 ಪೇಷಂಟ್ಸ್ ಅಂತ ಅಂದ್ರು ಅಂತ ಅನ್ಕೊಳ್ಳಿ. 10 - 1 ಏನಾಯ್ತು? 9. ಸೊ 9 ಇಸ್ ದ ಡಿಗ್ರಿ ಆಫ್ ಫ್ರೀಡಮ್. ಆ ಡಿಗ್ರಿ ಆಫ್ ಫ್ರೀಡಮ್ ಪ್ರಕಾರ ಇಲ್ಲಿ ಟಿ ವ್ಯಾಲ್ಯೂನ ಕೊಡ್ತಾ ಹೋಗ್ತಾರೆ, ಗೊತ್ತಾಯ್ತಾ? ಡಿಗ್ರಿ ಆಫ್ ಫ್ರೀಡಮ್ ಪ್ರಕಾರ ಟಿ ವ್ಯಾಲ್ಯೂ ಡಿಸೈಡ್ ಆಗ್ತಾ ಹೋಗುತ್ತೆ, ಅವ್ರು ಕೊಟ್ಟಿರ್ತಾರೆ. ಈಗ ನಾನು ಹೇಳಿದೆ ಏನಕ್ಕೆ? ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಿರಬೇಕಲ್ಲ, ಅದಕ್ಕೋಸ್ಕರ. ಫಸ್ಟ್ ನಾವು ಸೊಲ್ಯೂಷನ್ಗೆ ಹೋಗೋಣ. ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳಿ, ಸರಿನಾ? ಗಿವನ್ ಅನ್ನ ಬರೆದ್ರೆ ನಿಮ್ಗೆ ಕ್ವಶನ್ ಇಂದು ಅರ್ಥ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ನಿಮ್ಗೆ ಒಂದ್ ಸ್ವಲ್ಪ ಮಾರ್ಕ್ಸ್ ಕೂಡ ಬರುತ್ತೆ, ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕಾದ್ರೆ ಪ್ರತಿ ಸ್ಟೆಪ್ಗೂ ಕೂಡ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಗಿವನ್ ಏನ್ ಕ್ವಶನ್ ಹೇಳ್ತಾ ಇರೋದು? 12 ಪೇಷಂಟ್ಸ್ ಇದಾರಪ್ಪ ನನ್ನ ಹತ್ರ. ಸೊ ಎನ್ ವ್ಯಾಲ್ಯೂ ಎಷ್ಟು? 12. ಗೊತ್ತಾಯ್ತಾ? ಎನ್ ವ್ಯಾಲ್ಯೂ ಇವಾಗ ನನಗೆ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ? ವ್ಯಾಲ್ಯೂಗಳನ್ನ ಕೊಟ್ಟಿದ್ದಾರೆ. ಕ್ಯಾನ್ ಇಟ್ ಬಿ ಕಂಡಕ್ಟೆಡ್ ಟು ದ ಸ್ಟಿಮ್ಯುಲಸ್ ವಿಲ್ ಇನ್ಕ್ರೀಸ್ ದ BP. ಸೊ ನಮಗೆ ನಾರ್ಮಲ್ ಅಥವಾ ಏನು BP ಚೇಂಜಸ್ ಆಗ್ತಿಲ್ಲ ಅಂತಂದ್ರೆ ಮ್ಯೂ ವ್ಯಾಲ್ಯೂ ಏನಾಗಿರುತ್ತೆ? 0. ಗೊತ್ತಾಯ್ತಾ? ಇದು ನೆನಪಿರ್ಬೇಕು. ಏನು ಚೇಂಜಸ್ ಆಗ್ತಾ ಇಲ್ಲ ಅಂತಂದ್ರೆ ಮ್ಯೂ ವ್ಯಾಲ್ಯೂ 0 ಆಗಿರುತ್ತೆ. ಸೊ 0 ಅಂತ ಬರ್ಕೊಂತೀವಿ. ಸೊ ಮ್ಯೂ ವ್ಯಾಲ್ಯೂ ಗೊತ್ತಾಯ್ತು. ಇನ್ನು ಎಕ್ಸ್ ಬಾರ್ ಮತ್ತೆ ಎಸ್ ವ್ಯಾಲ್ಯೂನ ಕಂಡಿಡ್ಬೇಕು. ಸೊ ಎಕ್ಸ್ ಬಾರ್ ಅನ್ನ ಕಂಡಿಡ್ಕೊಳ್ಳೋಣ, ಎಸ್ ಅನ್ನ ನಾವು ಕಂಡಿಡ್ಕೊಳ್ಳೋಣ. ಫಸ್ಟ್ ಎಕ್ಸ್ ಬಾರ್ ಅನ್ನ ಕಂಡಿಡ್ಕೊಳ್ಳೋಣ. ಎಕ್ಸ್ ಬಾರ್ ಯಾವ ರೀತಿ ಕಂಡಿಡಿದು? ವೆರಿ ಸಿಂಪಲ್, ಆವರೇಜ್ ಅನ್ನ ಫೈಂಡ್ ಔಟ್ ಮಾಡೋದಷ್ಟೇ. ಮೀನೇ ಅಲ್ವಾ ಇದು ಕೂಡ. ಯಾವ ರೀತಿ? ಇದು ಅಷ್ಟನ್ನು ಕೂಡ ಆಡ್ ಮಾಡಿ ಡಿವೈಡ್ ಬೈ 12. ಯಾಕೆ? 12 ಪೇಷಂಟ್ಸ್ ಇರೋದು, ಅವ್ರದ್ದು ಅಷ್ಟು ಕೂಡ ರೀಡಿಂಗ್ ಅನ್ನ ಕೊಟ್ಟಿದೀವಿ. ಯಾವ ರೀತಿ? 5 + 2 + 8 + -1 + 3 + 0 + 6 + -2 ಆಗುತ್ತೆ, +1 + 5 + 0 + 4 ಹೋಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟಿರೋದು? ಟೋಟಲ್ 12 ಪೇಷಂಟ್. ಸೊ ಡಿವೈಡ್ ಇಟ್ ಬೈ 5. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. 5 + 2 + 8, ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ -1 + 3 + 0 + 6 ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ -2 + 1 + 5 + 0 + 4. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ? 31. ಸೊ 31 ಹೋಲ್ ಡಿವೈಡೆಡ್ ಬೈ 12. ಸೊ 31 ಡಿವೈಡೆಡ್ ಬೈ 12 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 2.583 ಅಂತ ಬರುತ್ತೆ. 2.583. ಗೊತ್ತಾಯ್ತಾ? ಎಕ್ಸ್ ಬಾರ್ ವ್ಯಾಲ್ಯೂ ಏನಿದೆ? 2.583. ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ಬರೀರಿ. ಸುಮ್ಮನೆ ಹಿಂಗೆ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕ್ಬಿಟ್ಟು ಡೈರೆಕ್ಟ್ ಫೈನಲ್ ವ್ಯಾಲ್ಯೂ ಬರಿಬಾರ್ದು. ಈ ತರ ಬರಿಬೇಕು, ಅವಾಗ ಮಾತ್ರ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಬರೋದು. ಇಲ್ಲ ಅಂದ್ರೆ ಬೇರೆಯನ್ನ ಕೇಳ್ಕೊಂಡ್ ಬರ್ದಿದ್ದಾರೆ ಅಂತ ಅವ್ರು ಏನ್ ಮಾಡ್ತಾರೆ? ಕ್ರಾಸ್ ಔಟ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಪ್ರತಿ ಸ್ಟೆಪ್ಗೂ ಕೂಡ ಮಾರ್ಕ್ಸ್ ಇರೋದ್ರಿಂದ ಪ್ರತಿ ಸ್ಟೆಪ್ ನೀವು ಇಲ್ಲಿ ಇಂಡಿಕೇಟ್ ಮಾಡಲೇಬೇಕು. ನೆಕ್ಸ್ಟ್ ಎಸ್ ಸ್ಕ್ವೇರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಎಸ್ ಸ್ಕ್ವೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಸ್ಕ್ವೇರ್ ಅನ್ನ ಆ ಕಡೆ ಕಳಿಸ್ಬಿಡೋಣ, ಅವಾಗ ಅದು ರೂಟ್ ಆಗುತ್ತೆ. ವ್ಯಾಲ್ಯೂನ ಕಂಡುಹಿಡ್ಕೊಂಡ್ರೆ ಎಸ್ ವ್ಯಾಲ್ಯೂ ಬಂದ್ಬಿಡುತ್ತೆ, ಸರಿನಾ? ಎಸ್ ಸ್ಕ್ವೇರ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು? 1/n-1 ಇಂಟು ಸಮೇಷನ್ ಆಫ್ xi - x bar ಹೋಲ್ ಸ್ಕ್ವೇರ್. ಗೊತ್ತಾಯ್ತಾ? ಫಾರ್ಮುಲಾ ಏನು? ಎಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 1/n1 ಸಮೇಷನ್ ಆಫ್ xi - x bar ಹೋಲ್ ಸ್ಕ್ವೇರ್. ಸೊ ಎಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 1/n ವ್ಯಾಲ್ಯೂ ಎಷ್ಟಿರೋದು ನನಗೆ? 12. ಸೊ 12 - 1 ಇಂಟು ಸಮೇಷನ್ ಆಫ್ xi - x ಬಾರ್ ವ್ಯಾಲ್ಯೂ ಈಗ ತಾನೇ ಕಂಡಿಡ್ಕೊಂಡೆ. ಎಷ್ಟದು? 2.58 ಸಾಕು. 2.583 ಎಂಬೇಡ, 2.58 ಸಾಕು.
ಇಲ್ಲಾಂದ್ರೆ ತುಂಬಾ ಲೆಂತಿ ಆಗ್ತಾ ಹೋಗುತ್ತೆ. ಸೊ ಹೋಲ್ ಸ್ಕ್ವೇರ್ ಅನ್ನ ಹಾಕೊಂತ ಹೋಗೋಣ. ಏನಾಗಲ್ಲ, 2.583 ತಂದ್ರೂ ಒಂಚೂರು ಸ್ಲೈಟ್ ಡಿಫ್ರೆನ್ಸ್ ಆಗ್ಬೋದು. ಬಟ್ ಫೈನಲ್ ಆನ್ಸರ್ ಯಾವ ರೀತಿ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತಲ್ವಾ. ಫೈನಲ್ ಆನ್ಸರ್ ನಮಗೆ ಬರ್ತಾ ಹೋಗುತ್ತೆ. ಏನು ಒಂಚೂರು ಡೆಸಿಮಲ್ ಅಲ್ಲಿ ಚೇಂಜಸ್ ಆದ್ರೂ ಏನು ತೊಂದರೆ ಇಲ್ಲ, ಸರಿನಾ. ಮಾರ್ಕ್ಸ್ ಅನ್ನ ಕೊಡ್ತಾರೆ. ನೀವು ಬೇಕಾದ್ರೆ 2.5 ಅಂತ ತಗೊಂಡು ಸಾಲ್ವ್ ಮಾಡಿದ್ರು ಮಾರ್ಕ್ಸ್ ಕೊಡ್ತಾರೆ, ಸರಿನಾ. ಎಸ್, ಈಗ ಏನ್ ಮಾಡೋಣ, ಎಕ್ಸ್ ಐ ಜಾಗಕ್ಕೆ 5 ನ ಒಂದ್ಸಲಿ, 2 ನ ಒಂದ್ಸಲಿ, 8 ನ ಒಂದ್ಸಲಿ, -1 ಒಂದ್ಸಲಿ, 3 ಒಂದ್ಸಲಿ, 0 ಒಂದ್ಸಲಿ, 6 ಒಂದ್ಸಲಿ, -2 ಒಂದ್ಸಲಿ, 1 ಒಂದ್ಸಲಿ, 5 ಒಂದ್ಸಲಿ, 0 ಒಂದ್ಸಲಿ, 4 ಒಂದ್ಸಲಿ ನಾವು ರಿಪ್ಲೇಸ್ ಮಾಡ್ಬೇಕಾಗತ್ತೆ. ಅದಷ್ಟು ಸಮೇಷನ್. ಸೊ s² ವಿಲ್ ಬಿ ಈಕ್ವಲ್ ಟು, ನೋಡಿ ಇವಾಗ 1/12 - 1 ಅಂತ ಅಂದ್ರೆ ಇಷ್ಟ ಆಗುತ್ತೆ, 11 ಆಗುತ್ತೆ. 12 - 1 is 11. ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಅನ್ನ ಹಾಕೊಂತ ಹೋಗಿ, ಇಲ್ಲ ಅಂತಂದ್ರೆ ಡಾಟ್ ಅನ್ನ ಇಡಿ, ಅವಾಗ ಗೊತ್ತಾಗುತ್ತೆ. ಸೊ ಒಂದೊಂದನ್ನೇ ನಾವು ಯೂಸ್ ಮಾಡಿದೀವಿ ಅಂತ. ಸೊ 5 ಅನ್ನ ನಾವೇನ್ ಮಾಡ್ತೀವಿ, ಎಕ್ಸ್ ಐ ಜಾಗಕ್ಕೆ ಹಾಕ್ತೀವಿ. 5 - 2.58 ಹೋಲ್ ಸ್ಕ್ವೇರ್. ನೋಡಿ ಇಲ್ಲಿ ಏನಿರೋದು, ಎಕ್ಸ್ ಐ - 2.58 ಅಲ್ವಾ. ಸೊ ಎಕ್ಸ್ ಐ ಜಾಗಕ್ಕೆ 5 ಅನ್ನ ಹಾಕಿದೆ. ನೆಕ್ಸ್ಟ್ ಅದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ. ನೆಕ್ಸ್ಟ್ ಯಾವುದು, 2 ಇರೋದು. ಸೊ 2 - 2.58 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಯಾವುದು 8. ಸೊ 8 - 2.58 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಯಾವ್ದು ಇರೋದು -1. ಸೊ -1 - 2.58 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 3. ಸೊ 3 - 2.58 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಏನು 0. ಸೊ 0 - 2.58 ಹೋಲ್ ಸ್ಕ್ವೇರ್ ಪ್ಲಸ್ 6. ಸೊ 6 - 2.58 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಯಾವ್ದು ಇರೋದು -2. ಸೊ -2 - 2.58 ಹೋಲ್ ಸ್ಕ್ವೇರ್ ಪ್ಲಸ್ 1 ಇದೆ. ಸೊ 1 - 2.58 ಹೋಲ್ ಸ್ಕ್ವೇರ್ ಪ್ಲಸ್ 5. ಸೊ 5 - 2.58 ಹೋಲ್ ಸ್ಕ್ವೇರ್ ಪ್ಲಸ್ 0 ಅಲ್ವಾ. ಸೊ 0 - 2.58 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಯಾವುದು 4. ಸೊ 4 - 2.58 ಹೋಲ್ ಸ್ಕ್ವೇರ್. ಸೊ ಈ ವ್ಯಾಲ್ಯೂಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಸೊ ಟೋಟಲ್ ಎಷ್ಟಿದೆ ನೋಡಿ, 1 2 3 4 5 6 7 8 9 10 11 12. ಸೊ ಅದನ್ನು ಕೂಡ ಒಂದೊಂದ್ಸಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ ಎಷ್ಟಿದಾವೆ ಅಂತ. ಒಂದೊಂದ್ಸಲಿ ಒಂದೊಂದು ಮಿಸ್ ಮಾಡಿಬಿಟ್ಟಿರ್ತೀವಿ. 5 - 2.58 ಹೋಲ್ ಸ್ಕ್ವೇರ್, 5 - 2.58 ಅನ್ನ ಫಸ್ಟ್ ಮಾಡ್ಕೊಳ್ಳೋಣ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 2.42 ಹೋಲ್ ಸ್ಕ್ವೇರ್ ಆಮೇಲೆ ಮಾಡ್ಕೊಳ್ಳೋಣ, ಸರಿನಾ. ಪ್ಲಸ್ 2 - 2.58 ವ್ಯಾಲ್ಯೂ ಎಷ್ಟು ಬರುತ್ತೆ, -0.58 ಹೋಲ್ ಸ್ಕ್ವೇರ್ ಪ್ಲಸ್ 8 - 2.58 8 - 2.58 ವ್ಯಾಲ್ಯೂ ಎಷ್ಟು ಬಂತು, 5.42 ಹೋಲ್ ಸ್ಕ್ವೇರ್ ಪ್ಲಸ್ -1 - 2.58 ಇವಾಗ ಆ್ಯಡ್ ಆಗ್ತವೆ, ಸರಿನಾ. -1 - 2.58 ಅಂತ ಅಂದ್ರೆ ಎಷ್ಟಾಗುತ್ತೆ, 3.58 ಹೋಲ್ ಸ್ಕ್ವೇರ್ ಆಗುತ್ತೆ, ಗ್ರೇಟರ್ ಸೈನ್ ಮೈನಸ್ ಪ್ಲಸ್ ನೆಕ್ಸ್ಟ್ 3 - 2.58 ಏನಾಗುತ್ತೆ, 3 - 2.58 ದ ವ್ಯಾಲ್ಯೂ ಈಸ್ 3 - 2.58. ಸೊ ವ್ಯಾಲ್ಯೂ ಈಸ್ 0.42 ಹೋಲ್ ಸ್ಕ್ವೇರ್ ಪ್ಲಸ್ 0 - 2.58 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಎಷ್ಟಾಗುತ್ತೆ, -2.58 ಹೋಲ್ ಸ್ಕ್ವೇರ್ ಹಂಗೆ ಉಳ್ಕೊಳುತ್ತೆ ಪ್ಲಸ್ 6 - 2.58 6 - 2.58 ವ್ಯಾಲ್ಯೂ ಇಸ್ 3.42 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಇಲ್ಲಿ -2 - 2.58 ಅಂತ ಅಂದ್ರೆ ಎಷ್ಟಾಗುತ್ತೆ, -4.58 ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ 1 - 2.58. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, -1.58 ಹೋಲ್ ಸ್ಕ್ವೇರ್ ಆಯಿತು ಪ್ಲಸ್ 5 - 2.58 ಹೋಲ್ ಸ್ಕ್ವೇರ್ 5 - 2.58 ಹೋಲ್ ಸ್ಕ್ವೇರ್ ಅಂತ ಅಂದರೆ 2.42 ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ 0 - 2.58 ಅಂತ ಅಂದರೆ ವ್ಯಾಲ್ಯೂ ಈಸ್ -2.58 ಹೋಲ್ ಸ್ಕ್ವೇರ್ ಪ್ಲಸ್ 4 - 2.58 ಹೋಲ್ ಸ್ಕ್ವೇರ್ 4 - 2.58 ಅಂತ ಅಂದರೆ 1.42 ಹೋಲ್ ಸ್ಕ್ವೇರ್ 1.42 ಹೋಲ್ ಸ್ಕ್ವೇರ್. ಸೊ ಇಷ್ಟನ್ನ ನೀವು ಒಂದೇ ಸಲ ಕ್ಯಾಲ್ಕುಲೇಟರ್ ಹಾಕಿ s² ವಿಲ್ ಬಿ ಈಕ್ವಲ್ ಟು 1/11 ಇಂಟು 2.42 ಹೋಲ್ ಸ್ಕ್ವೇರ್ 2.42 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಈಸ್ 5.8564 ಪ್ಲಸ್ ಮೈನಸ್ ಅಂತ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅದನ್ನೇನು ಹಾಕೊಳಕ್ಕೆ ಹೋಗ್ಬೇಡ್ರಿ. 0.58 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬಂತು, 0.3364 ಪ್ಲಸ್ 5.42 ಹೋಲ್ ಸ್ಕ್ವೇರ್ 5.42 ಹೋಲ್ ಸ್ಕ್ವೇರ್. ಸೊ ದ ವ್ಯಾಲ್ಯೂ ಈಸ್ 29.3764 ಪ್ಲಸ್ ನೆಕ್ಸ್ಟ್ ವ್ಯಾಲ್ಯೂ ಯಾವುದು, 3.58 ಹೋಲ್ ಸ್ಕ್ವೇರ್ 3.58 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 12.8164 ಪ್ಲಸ್ 0.42 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 0.42 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 0.1764
ಸರಿನಾ. ನೆಕ್ಸ್ಟ್ 2.58 ಹೋಲ್ ಸ್ಕ್ವೇರ್, 2.58 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ 6.6564 ಪ್ಲಸ್ 3.42 ಹೋಲ್ ಸ್ಕ್ವೇರ್, 3.42 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬಂತು 11.6964 ಪ್ಲಸ್ 4.58 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 20.9764. ನೆಕ್ಸ್ಟ್ ಆ್ಯಡ್ ಮಾಡ್ತಾ ಬನ್ನಿ. ಇಲ್ಲಿ 1.58 ಹೋಲ್ ಸ್ಕ್ವೇರ್, 1.58 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 2.4964 ಪ್ಲಸ್ 2.42 ಹೋಲ್ ಸ್ಕ್ವೇರ್, 2.42 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ 5.8564 ಪ್ಲಸ್ 2.58 ಹೋಲ್ ಸ್ಕ್ವೇರ್, 2.58 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ 6.6564. ನೆಕ್ಸ್ಟ್ ಲಾಸ್ಟ್ ಒನ್ 1.42 ಹೋಲ್ ಸ್ಕ್ವೇರ್, 1.42 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ 2.0164. ಸೊ ಅಷ್ಟನ್ನು ಕೂಡ ಆ್ಯಡ್ ಮಾಡ್ತಾ ಬನ್ನಿ, ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ ನೋಡ್ತಾ ಹೋಗೋಣ. 5.8564 ಪ್ಲಸ್ 0.3364 ಪ್ಲಸ್ 29.3764 ಪ್ಲಸ್ 12.8164 ಪ್ಲಸ್ 0.1764 ಪ್ಲಸ್ 6.6564. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ ಇಲ್ಲಿ 55.2084 ಬರುತ್ತೆ ಇಲ್ಲಿವರೆಗೂ. ನೆಕ್ಸ್ಟ್ ಆ್ಯಡ್ ಮಾಡ್ತಾ ಹೋಗೋಣ. 11.6964 ಪ್ಲಸ್ 20.9764 ಪ್ಲಸ್ 2.4964 ಪ್ಲಸ್ 5.8564 ಪ್ಲಸ್ 6.6564 ಪ್ಲಸ್ 2.010164. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 49.6984 ಬರುತ್ತೆ. ಅದಕ್ಕೆ ಇದನ್ನು ಆ್ಯಡ್ ಮಾಡಿ 55.2084 ವ್ಯಾಲ್ಯೂ ಎಷ್ಟು ಬಂತು 104.9068. ಸೊ ಇವಾಗ 104.9068 ಹೋಲ್ ಡಿವೈಡೆಡ್ ಬೈ 11 ಮಾಡಿ. ಸೊ ಹೋಲ್ ಡಿವೈಡೆಡ್ ಬೈ 11 ಮಾಡಿದ್ರೆ ಏನಾಗುತ್ತೆ ನಮಗೆ ವ್ಯಾಲ್ಯೂ ಇಸ್ 9.536 ಬರುತ್ತೆ, 9.536 ಸಾಕು. ಈಗ ಬಂದಿರುವಂಥದ್ದು ಎಸ್ ಸ್ಕ್ವೇರ್ ವ್ಯಾಲ್ಯೂ ಬಂದಿದೆ, ನನಗೆ ಬೇಕಾಗಿರೋದು ಎಸ್ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ರೂಟನ್ನು ಹಾಕಬೇಕು. ರೂಟ್ ಆಫ್ 9.536 ವ್ಯಾಲ್ಯೂ ಎಷ್ಟು ಬರುತ್ತೆ ರೂಟ್ ಆಫ್ 9.536, ರೂಟ್ ಆಫ್ 9.536. ಸೊ 3.088. ಈಗ ಎಸ್ ವ್ಯಾಲ್ಯೂನು ಕೂಡ ಗೊತ್ತಾಯಿತು. ಸೊ ಟಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಟಿ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಹೋಲ್ ಡಿವೈಡೆಡ್ ಬೈ ಎಸ್ ಇಂಟು ರೂಟ್ 10. ಎಕ್ಸ್ ಬಾರ್ ವ್ಯಾಲ್ಯೂ ಏನಿದೆ ನಮಗೆ ಎಕ್ಸ್ ಬಾರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದು 2.58 ಮೈನಸ್ ಮ್ಯೂ ವ್ಯಾಲ್ಯೂ 0 ಹೋಲ್ ಡಿವೈಡೆಡ್ ಬೈ ಎಸ್ ವ್ಯಾಲ್ಯೂ ಎಷ್ಟು ಬಂದಿದೆ 3.088 ರೂಟ್ ಆಫ್ ಎನ್ ವ್ಯಾಲ್ಯೂ ಏನಿರೋದು ನಮಗೆ 12. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ. 2.58 ಮೈನಸ್ 0 ಅಂದರೆ 2.58. ಸೊ 2.58 ಇಂಟು ರೂಟ್ 2 ಹೋಲ್ ಡಿವೈಡೆಡ್ ಬೈ 3.088. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 1.181 ಬರುತ್ತೆ. ಸೊ ಟಿ ವ್ಯಾಲ್ಯೂ ಈಸ್ 1.181. ಈಗ ಅವರು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಏನು ಕೊಟ್ಟಿರೋದು 2.201 ಅನ್ನು ಕೊಟ್ಟಿದ್ದಾರೆ. ಸೊ ಟಿ ವ್ಯಾಲ್ಯೂ ಈಸ್ ಈಕ್ವಲ್ ಟು 1.181 ಮತ್ತು 2.201 ಅನ್ನು ಕಂಪೇರ್ ಮಾಡಬೇಕು. ಸೊ ಈಗ ನನಗೆ ಟಿ ವ್ಯಾಲ್ಯೂ ಏನು ಬಂದಿದೆ ಅದು ಇದಕ್ಕಿಂತ ಲೆಸ್ ಇದೆ, ಅಂದರೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಿನ್ನ. ಯಾವಾಗ ನಾವು ಜನರೇಟ್ ಮಾಡಿರುವಂಥ ಟಿ ವ್ಯಾಲ್ಯೂ ಲೆಸ್ ದೆನ್ ದಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿರುತ್ತೆ, ಅವಾಗ ಏನಂತ ಕನ್ಕ್ಲೂಡ್ ಮಾಡಬೇಕಾಗುತ್ತೆ ನಾವು ಇದನ್ನ ಈ ಒಂದು ಹೈಪೋಥಿಸಿಸ್ ಅನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಕನ್ಕ್ಲೂಡ್ ಮಾಡಬೇಕು. ಅದೇ ಏನಾದ್ರೂ ಕೂಡ ಟಿ ವ್ಯಾಲ್ಯೂ ಗ್ರೇಟರ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಹೈಪೋಥಿಸಿಸ್ ರಿಜೆಕ್ಟ್ ಆಗ್ತಾ ಇದೆ ಅಂತ ಕನ್ಕ್ಲೂಡ್ ಮಾಡಬೇಕು. ಸೊ 1.181 ಈಸ್ ಲೆಸ್ ದೆನ್ 2.201 ಅಂತಂದ್ರೆ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಬರಿತೀನಿ ನೋಡಿ, ಸಿನ್ಸ್ ಟಿ ಈಸ್ ಲೆಸ್ ದೆನ್ ಟಿ ವ್ಯಾಲ್ಯೂ ಏನು ಜನರೇಟ್ ಮಾಡಿದ್ದು ಲೆಸ್ ದೆನ್ 2.201 ದಿ ಹೈಪೋಥಿಸಿಸ್ ದಿ ನಲ್ ಹೈಪೋಥಿಸಿಸ್ ಅಂತ ಬರೀರಿ. ದಿ ನಲ್ ಹೈಪೋಥಿಸಿಸ್ ಈಸ್ accepted at 5% level of significance. 5% level of significance. ಸರಿನಾ? ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗ್ಬೇಕು. ಸ್ಕ್ರೀನ್ ಶಾಟ್ ತಗೊಂಡ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಇದು ಎಲ್ಲ ವ್ಯಾಲ್ಯೂಸನ್ನು ಕೂಡ ಬರಿಬೇಕು, ಸರಿನಾ? ಇವೆಲ್ಲ ಬರೀಲಿಲ್ಲ ಅಂತಂದ್ರೆ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ, ಸ್ಟೆಪ್ಸ್ ಅನ್ನ ನೀವು ಎಲಾಬ್ರೇಟ್ ಮಾಡಿ ಬರ್ದಿಲ್ಲ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.